ಕತ್ತಲೆಯಲ್ಲಿ ಅಕ್ಷರಾಭ್ಯಾಸ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ಬಾಳಿಗೆ ನ್ಯೂಸ್ ಫಸ್ಟ್ ಕನ್ನಡ ಬೆಳಕು ಚೆಲ್ಲುವಂತ ಕೆಲಸ ಮಾಡಿದೆ. ಗಡಿ ಜಿಲ್ಲೆ ಬೀದರ್ನ ಬಸವ ಕಲ್ಯಾಣ ತಾಲೂಕಿನಲ್ಲಿರುವಂತಹ ಖಾನಾಪುರ ಕೆ ಗ್ರಾಮದ ಸರ್ಕಾರಿ ಶಾಲೆಗೆ ಕಳೆದ 18 ವರ್ಷಗಳಿಂದ ವಿದ್ಯುತ್ ಭಾಗ್ಯ ಇರಲಿಲ್ಲ. ವಿದ್ಯುತ್ ಸಂಪರ್ಕ ಇರದೇ ಇರೋ ಕಾರಣದಿಂದಾಗಿ ಇಲ್ಲಿನ ವಿದ್ಯಾರ್ಥಿಗಳು ವಿದ್ಯುತ್ ಸಂಪರ್ಕದಿಂದ ವಂಚಿತರಾಗೋದರ ಜೊತೆಗೆ ಸ್ಮಾರ್ಟ್ ಟಿವಿಗಳ ಕ್ಲಾಸ್ಗಳಿಂದಲೂ ಕೂಡ ವಂಚಿತರಾಗಿದ್ರು. ಸದ್ಯ ನಾನು ಈ ಒಂದು ಶಾಲೆಯ ಆವರಣದಲ್ಲಿದ್ದೇನೆ. ಇದು ನ್ಯೂಸ್ ಫಸ್ಟ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ಈ ಒಂದು ಶಾಲೆಗೆ ಸುದ್ದಿ ಬಿತ್ತರವಾದ 2 ದಿನಗಳಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವಂತ ಕೆಲಸವನ್ನ ಇಲ್ಲಿನ ತಾಲೂಕು ಆಡಳಿತ ಮಾಡಿದೆ. ಜಸ್ಕಾಂ ಅಧಿಕಾರಿಗಳು ಮತ್ತು ಇಲ್ಲಿನ ಶಾಸಕ ಶರಣು ಸಲಗಾರ್ ಅವರು ಈ ಒಂದು ಶಾಲೆಗೆ ಭೇಟಿ ನೀಡಿ ಇಲ್ಲಿನ ಶಾಲೆಗೆ ಏನು ವಿದ್ಯುತ್ ಸಂಪರ್ಕ ಕಲ್ಪಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಇದೀಗ ಈ ಒಂದು ಶಾಲೆಗೆ ವಿದ್ಯುತ್ ಸಂಪರ್ಕ ಆಗಿರುವಂತದ್ದು. ಹೀಗಾಗಿ ಈ ಒಂದು ಶಾಲೆ ಇರುವಂತಹ ಗಾಳಿ ಬೆಳಕು ಮತ್ತೆ ಫ್ಯಾನ್ಗಳು ಲೈಟ್ ಎಲ್ಲವೂ ಕೂಡ ಹತ್ತಿದೆ. ಈಗ ಇದರಿಂದ ಇಲ್ಲಿನ ಸ್ಥಳೀಯರು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ನ್ಯೂಸ್ ಫಸ್ಟ್ಗೂ ಕೂಡ ಧನ್ಯವಾದವನ್ನ ತಿಳಿಸ್ತಾ ಇರುವಂತದ್ದು. ಇಲ್ಲಿರುವಂತಹ ಸ್ಥಳೀಯರನ್ನ ಮಾತಾಡ್ಸೋಣ. ಸರ್, ಈಗ ಎಷ್ಟು ವರ್ಷದಿಂದ ಇಲ್ಲಿ ಕರೆಂಟ್ ಇರಲಿಲ್ಲ, ಈಗ ಬಂದಿದೆ ಸರ್, ಏನ್ ಅನಿಸ್ತಾ ಇದೆ? ಸರ್, ಬಹಳ ತುಂಬಾ ಖುಷಿ ಆಗ್ತಿದೆ ಸರ್. ಸುಮಾರು 18 ವರ್ಷಗಳಿಂದ ಈ ಶಾಲೆಯಲ್ಲಿ ಕರೆಂಟ್ ಇರಲಿಲ್ಲ. ಆದ್ರೆ ಎಲ್ಲಾ ಫ್ಯಾನು, ಬಲ್ಬು, ಲೈಟು, ಸ್ಮಾರ್ಟ್ ಟಿವಿ ಎಲ್ಲನೂ ಇತ್ತು. ಖರೆ ಅದು ವಿದ್ಯುತ್ ಸಂಪರ್ಕ ಇರಲಿಲ್ಲ. ನಮ್ಮ ಸುದ್ದಿನಿ ಮಾಹಿ ಮುಖಾಂತರ ಸುಮಾರು ಕರ್ನಾಟಕ ರಾಜ್ಯದಂತ ಸುದ್ದಿ ಮಾಡಿದ್ರಿ. ತಕ್ಷಣ ಅಧಿಕಾರಿಗಳು ಬಂದು ಈಗ ಸೂಲಿಗೆ ವಿದ್ಯುತ್ ಕೊಡುವಂತ ಕೆಲಸ ತಮ್ಮ ಮಾಧ್ಯಮರು ಮಾಡಿದ್ರಿ. ಇದಕ್ಕೆ ಅನಂತ ಧನ್ಯವಾದ ಇಷ್ಟಪಡ್ತೀನಿ ಸರ್. 18 ವರ್ಷಗಳಿಂದ ಇಲ್ಲಿ ಶಾಲೆಗೆ ವಿದ್ಯುತ್ ಸಂಪರ್ಕ ಕಲ್ಪಿತ ಆಗಿರಲ್ಲ. ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ರಿ. ನ್ಯೂಸ್ ಫಸ್ಟ್ ಒಂದು ಬೆಳಕು ಚೆಲ್ಲುವ ಕೆಲಸ ಮಾಡ್ತಿ. ಈ ಕರೆಂಟ್ ಭಾಗ್ಯ ಬಂದಿದ್ದು ಏನ್ ಅನ್ಸತ್ ಸರ್? ಸರ್, ಬಹಳ ತುಂಬಾ ಖುಷಿ ಆಗ್ತಿದೆ ಸರ್. ಯಾಕಂತಂದ್ರೆ ಸುಮಾರು ಸತಿ ನಾವು ನೋಡ್ರಿ 18 ವರ್ಷ ಆಯ್ತು ನಾವು ಮನವಿ ಪತ್ರ ಕೊಡ್ತಾ ಇದೀವಿ, ಲೆಟರ್ ಕೊಡ್ತಾ ಇದೀವಿ, ಯಾರು ಅಧಿಕಾರಿ ಗಮನ ಹರಿಸ್ತಾ ಇದ್ದಿಲ್ಲ. ಆದ್ರೆ ತಾವು ಸುದ್ದಿ ಮಾಡಿದ್ರಲ್ಲ, ತಕ್ಷಣ ಅವರಿಗೆ ಗಮನ ಹರಿತಂದಂಗ ಅನಿಸ್ತಾ ಇದೆ. ಯಾಕಂದ್ರೆ ಕಳೆದ ವರ್ಷ ತಾವು ಸುದ್ದಿ ಮಾಡಿದ್ರಿ. ತಾವು ಸುದ್ದಿ ಮಾಡಿದಾಗ 155 ಮಕ್ಕಳು ಇತ್ತು ಸಂಖ್ಯೆ ಸರ್. ಇವತ್ತು ನೋಡ್ರಿ 110 ಮಕ್ಕಳು ಸಂಖ್ಯೆ ಆಗ್ಯದ. ಅಲ್ಲಿವರೆಗೂ ಇಲ್ಲಿನ ತನಕ ಪ್ರಯತ್ನ ಮಾಡಿದ್ರು ಕೂಡ ಕರೆಂಟ್ ಬಂದಿಲ್ಲ. ಆದ್ರೆ ತಾವು ಮಾಡಿರುವ 2 ದಿನ 3 ದಿನಗಳಲ್ಲಿ ತಾವು ಸುದ್ದಿ ಮಾಡಿದ್ರಿ. ತಕ್ಷಣ ಅಧಿಕಾರಿಗಳು ಗಮನ ಹರಿಸಿ ಇವತ್ತು ಬಂದು ತಕ್ಷಣವೇ ವಿದ್ಯುತ್ ಕೊಡುವಂತ ಸಂಪರ್ಕ ನಿಮ್ಮ ಸುದ್ದಿ ಮಾಡುವ ಮುಖಾಂತರ ಕೊಟ್ಟಿದ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನ್ಯೂಸ್ ಫಸ್ಟ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಅನಂತ ಕೋಟಿ ಧನ್ಯವಾದಗಳು ಸರ್. ತಮ್ಮ ಸುದ್ದಿ ಮಾಹಿನಿ ಇದೇ ರೀತಿ ನಡೀತಾ ಇರಬೇಕು. ಇದೇ ಬಡವರ ಮಕ್ಕಳೇ ಆಗ್ತಾ ಇರಬೇಕು. ಅದೇ ರೀತಿ ಎಲ್ಲಾ ಸರ್ಕಾರಿ ಶಾಲೆ ಉಳಿಯುವಂತ ಕೆಲಸಕ್ಕೆ ತಾವು ಕೂಡ ಕೈ ಜೋಡಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು 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 ಧನ್ಯವಾದಗಳು. ಇದಿಷ್ಟು ಏನು ವಿದ್ಯಾರ್ಥಿಗಳು ಮತ್ತು ಇಲ್ಲಿನ ಸ್ಥಳೀಯರ ಮಾತು. ಈಗಾಗಲೇ ನ್ಯೂಸ್ ಫಸ್ಟ್ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತದ್ದು. 18 ವರ್ಷಗಳಿಂದ ಆಗದೇ ಇರುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಕನ್ನಡ ಮಾಡಿದೆ. ಅದಕ್ಕೆ ಹಾಗಾಗಿ ನ್ಯೂಸ್ ಫಸ್ಟ್ ಕನ್ನಡ ಟೀಮ್ಗೆ ಅನಂತ ಕೋಟಿ ಧನ್ಯವಾದವನ್ನ ಇಲ್ಲಿನ ಸ್ಥಳೀಯರು ತಿಳಿಸ್ತಾ ಇರುವಂತದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.